ಏನು ದರ್ಶನನ್ನ ಬಿಡಿಸಿಕೊಳ್ಳೋದಕ್ಕೆ ಅವರ ಪತ್ನಿ ಇನ್ನಿಲ್ಲದಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಕಾನೂನು ಹೋರಾಟ, ಇನ್ನೊಂದು ಕಡೆಯಲ್ಲಿ ದೇವರ ಮೊರೆ ಹೋಗಿದ್ದಾರೆ. ಪತಿ ದರ್ಶನ್ ಬಿಡುಗಡೆಗೆ ಪತ್ನಿ ವಿಜಯಲಕ್ಷ್ಮಿ ಸಿಕ್ಕಾಪಟ್ಟೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ನಾನಾ ಕಸರತ್ತನ್ನ ಮಾಡ್ತಾ ಇದ್ದಾರೆ. ದರ್ಶನನ್ನ ಹೇಗಾದ್ರೂ ಮಾಡಿ ಹೊರಗೆ ಕರ್ಕೊಬರ್ಬೇಕು ಅಂತ ಕೊಲ್ಲೂರು ಮೂಕಾಂಬಿಕೆ ದೇಗುಲದಲ್ಲಿ ಹೋಮ ಹವನ ಅಂತ ಮಾಡಿಸೋದಕ್ಕೆ ಮುಂದಾಗಿದ್ದಾರೆ. ಆಲ್ರೆಡಿ ಮಾಡಿಸಿದ್ದಾರೆ. ನವ ಚಂಡಿಕಾ ಯಾಗ ಮಾಡಿಸಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಚಂಡಿಕಾ ಯಾಗವನ್ನ ವಿಜಯಲಕ್ಷ್ಮಿ ಮಾಡಿಸಿರುವಂಥದ್ದು ತನ್ನ ಪತಿಗಾಗಿ, ಅವ್ರನ್ನ ಬಿಡಿಸ್ಕೊಬರೋದಕ್ಕೆ ನವ ಚಂಡಿಕಾ ಯಾಗದಲ್ಲಿ ಭಾಗಿಯಾಗಿದ್ದಾರೆ. ನಿನ್ನೆ ರಾತ್ರಿಗೆ ಅವ್ರು ಹೋಗಿ ಅಲ್ಲಿ ರೀಚ್ ಆಗಿದ್ರು, ದೇವಿಯ ದರ್ಶನವನ್ನ ಪಡೆದಿದ್ರು. ಮತ್ತು ಚಂಡಿಕಾ ಯಾಗ ಕೊಲ್ಲೂರು ಮೂಕಾಂಬಿಕೆಗೆ ರೇಷ್ಮೆ ಸೀರೆ ಒಪ್ಪಿಸಿದ್ದಾರೆ. ಫಲಪುಷ್ಪವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಆಷಾಢ 3ನೇ ಶುಕ್ರವಾರ. ಈ ಸಂದರ್ಭದಲ್ಲಿ ಅಮ್ಮನವರನ್ನ, ತಾಯಿಯನ್ನ ಒಲಿಸ್ಕೊಳ್ಳೋದು ಬಹಳ ಸುಲಭ ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿಯೇ ಆಕೆಗೆ ರೇಷ್ಮೆ ಸೀರೆ, ಫಲಪುಷ್ಪ, ಮಡ್ಲಕ್ಕಿಯನ್ನ ವಹಿಸಿದ್ದಾರೆ. ಅದರ ಜೊತೆಗೆ ವಿಶೇಷವಾದಂಥ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಸುಮಾರು ಹೊತ್ತುಗಳ ಕಾಲ ಈ ಪೂಜೆ ನಡೀತು. ಈ ವಿಶೇಷವಾದಂಥ ಪೂಜೆಯಲ್ಲಿ ದರ್ಶನ್ ಪತ್ನಿ ಭಾಗಿಯಾಗಿದ್ದರು. ಕೊಲ್ಲೂರು ಮೂಕಾಂಬಿಕೆ ದರ್ಶನವನ್ನು ಪಡೆದಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಈ ಚಂಡಿಕಾ ಯಾಗವನ್ನು ದರ್ಶನ್ಗೋಸ್ಕರ ಮಾಡಿಸಿದ್ದಾರೆ. ಈ ಚಂಡಿಕಾ ಯಾಗವನ್ನು ಈ ಹಿಂದೆ ರಾಜರುಗಳು ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಈ ಚಂಡಿಕಾ ಯಾಗವನ್ನು ಮಾಡಿಸ್ತಾ ಇದ್ರಂತೆ. ಅಂದರೆ ಶತ್ರುಗಳ ಕಾಟ, ಯಾರೋ ನಮ್ಮ ಮೇಲೆ ದಾಳಿ ಮಾಡ್ತಾರೆ, ಆ ಥರದ್ದೇನಾದರೂ ಇದ್ದಾಗ ರಾಜರುಗಳು ಈ ಚಂಡಿಕಾ ಯಾಗವನ್ನು ಮಾಡಿಸ್ತಾ ಇದ್ರಂತೆ. ಸೊ ಇದೀಗ ದರ್ಶನ್ ಸಂಕಷ್ಟದಲ್ಲಿ ಇದ್ದಾರೆ. ಆ ಕಾರಣಕ್ಕಾಗಿ ಈ ಚಂಡಿಕಾ ಯಾಗವನ್ನು ಮಾಡಿಸಲಾಗಿದೆ. ಚಂಡಿಕಾ ಯಾಗದ ಉದ್ದೇಶವೂ ಕೂಡ ಇದರಿಂದ ಸಂತೋಷ, ಸುಖ, ಶಾಂತಿ, ನೆಮ್ಮದಿ, ಶತ್ರುಬಾಧೆ ಇದೆಲ್ಲ ಕಡಿಮೆ ಆಗುತ್ತಂತೆ, ಸುಖ ಶಾಂತಿ ಎಲ್ಲ ನೆಲೆಸುತ್ತಂತೆ. ಸೊ ಆ ಕಾರಣಕ್ಕಾಗಿ ಈ ಒಂದು ಯಾಗವನ್ನು ಮಾಡಿದ್ದಾರೆ. ಸುಮಾರು 700 ಶ್ಲೋಕಗಳನ್ನೇನೋ ಓದಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಆ ಶ್ಲೋಕಗಳನ್ನು ಇವರು ಕೂಡ ಪಠಿಸಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಈ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ನಿನ್ನೆ ಅವರು ಉಪವಾಸ ಇರಬೇಕಾಗಿತ್ತು. ಅಂದರೆ ಚಂಡಿಕಾ ಯಾಗ ಮಾಡಿಸೋದಕ್ಕಿಂತ ಮುಂಚಿತವಾಗಿ ಉಪವಾಸ ಇರಬೇಕಂತೆ. ಸೊ ನಿನ್ನೆ ಅವರು ಉಪವಾಸವನ್ನು ಮಾಡಿದರು. ಇವತ್ತು ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಪೂಜಾ ಕಾರ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ನಿನ್ನೆ ರಾತ್ರಿಯೂ ಕೂಡ ಕೆಲವೊಂದಷ್ಟು ಪೂಜೆಗಳನ್ನು ಮಾಡಿಸಿದ್ದಾರೆ.